ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಆ ವ್ಯಕ್ತಿಯಿಂದ ನೋ ಕಾಂಟ್ಯಾಕ್ಟು, ಸಪ್ರೇಷನ್, ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ನೀವು ಆ ಪ್ರೀತಿಸಿದಂಥ ವ್ಯಕ್ತಿನ ಇವಾಗ ನೀವು ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀರಾ. ಸೊ ಅವ್ರನ್ನ ಮತ್ತೆ ಅವ್ರ ಬಳಿ ಹೋಗೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಾ, ನೀವು ಹೋಗ್ತೀರಾ ಹೋಗಲ್ಲ ಅನ್ನೋದು ಈ ರೀಡಿಂಗು. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಪ್ರೀತಿಸೋಂಥ ವ್ಯಕ್ತಿ ಬಳಿ ಮತ್ತೆ ಹೋಗ್ತಾರಾ ಅಥವಾ ಹೋಗಲ್ಲ, ಅವ್ರು ಪ್ರೀತಿಸೋಂಥ ವ್ಯಕ್ತಿ ಬಳಿ ಮತ್ತೆ ಹೋಗ್ತಾರಾ ಹೋಗಲ್ಲ. ಈ ರೀಡಿಂಗು ಟೂ ಸೈಡು ಯಾರಿಗೆ ಲವ್ ಇರುತ್ತೋ ಅವರು ನಿಮ್ಮನ್ನು ಪ್ರೀತಿ ಮಾಡ್ತದ್ದು, ನೀವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿದ್ರೆ ಮಾತ್ರ ಈ ರೀಡಿಂಗ್ ನಿಮಗೆ. ಮತ್ತು ನೀವು ಒಬ್ಬ ವ್ಯಕ್ತಿ, ನೀವು ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮಿಂದ ಸಪ್ರೇಷನ್ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ಈ ರೀಡಿಂಗ್ ನಿಮ್ಗಾಗಿ ಅಷ್ಟೇ. ಅದರ್ವೈಸ್ ಬೇರೆಯವ್ರಿಗೆ ಈ ರೀಡಿಂಗ್ ಅಪ್ಲಿಕೇಬಲ್ ಆಗಲ್ಲ. ಸೊ ನೋಡುವಂಥ ನನ್ನ ವ್ಯೂವರ್ಸು ಅವ್ರು ಪ್ರೀತಿಸೋಂಥ ವ್ಯಕ್ತಿ ಬಳಿ ಹೋಗ್ತಾರಾ? ಫಸ್ಟಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಸೊ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಬಳಿ ನೀವು ಹೋಗ್ತೀರಾ ಅನ್ನೋದನ್ನ ಹೇಳ್ತೀನಿ. ಸೊ ನೀವು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಅವ್ರ ಕಡೆ ಗಮನ ಕೊಡೋದಕ್ಕೆ ನೀವು ರೆಡಿ ಇಲ್ಲ. ಸೊ ಅವ್ರ ಕಡೆ ಹೋದರೆ ನಿಮ್ಗೆ ತೊಂದರೆ ಅನ್ನೋದು ಆಗ್ತದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಾರ, ನೀವೆಷ್ಟೇ ಆ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರು ಸೊ ನಿಮ್ಮ ಲೈಫಲ್ಲಿ ನೀವು ಇವಾಗ ಅವ್ರನ್ನೇ 24/7 ಅವ್ರನ್ನೇ ನೆನೆಸ್ಕೊಂಡು ಪ್ರೀತಿ ಮಾಡ್ತಾಯಿದ್ರೆ ಸೊ ನಮಗೆ ಜೀವನ ನಡೆಯಲ್ಲ ಅಂತ ನಿಮ್ಗೆ ಗೊತ್ತಿದೆ. ಯಾಕಂದರೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ನಮಗೆ ಮನಸ್ಸಲ್ಲಿ ಶಾಂತಿ ಅನ್ನೋದಿರಲ್ಲ, ನಮಗೆ ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದಿರಲ್ಲ. ಸೊ ನಾವು ದುಃಖ ಪಡಬೇಕಾಗುತ್ತೆ, ಮತ್ತು ನಾವು ದುಡ್ಡುಗೋಸ್ಕರನೂ ತೊಂದರೆ ಪಡಬೇಕಾಗುತ್ತೆ, ನಮ್ಮ ಫ್ಯಾಮ್ಲಿಯಲ್ಲೂ ಕಷ್ಟಪಡಬೇಕಾಗುತ್ತೆ, ನಮ್ಮ ಮನೆಯಲ್ಲೂ ಏನಾದರೂ ನಾವು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಅಂತ ಗೊತ್ತಾದ್ಮೇಲೆ ನೀವು ಬೈಸ್ಕೊತೀರ. ನೋಡುವಂಥ ನನ್ನ ವ್ಯೂವರ್ಸ್ ಯಾರಿದ್ರು ಅವರು ನಿಮ್ಮ ಮನೆಯಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಬಗ್ಗೆ ನಿಮ್ಗೆ ಗೊತ್ತಾಗಿದ್ರೆ, ನೀವು ಯಾರನ್ನ ಒಬ್ಬನ ಪ್ರೀತಿ ಮಾಡ್ತಾರೆ ಸೊ ಅವ್ರಿಗೋಸ್ಕರ ಯಾವಾಗ 24/7 ಯೋಚನೆ ಮಾಡ್ತಾರೆ ಅಂತ ನಿಮ್ಮ ಮನೇಲಿ ಗೊತ್ತಿದ್ರೆ ಅವರು ಅಷ್ಟೇ ನಿಮ್ಮನ್ನು ಬೈತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತಂತ ನೀವು ಏನು ಮಾಡ್ತಾಯಿದ್ರೆ, ಸೊ ನಿಮ್ಮ ಕಡೆ ನೀವು ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಯಾಕಂದರೆ ನಿಮ್ಮ ಜೀವನ ನೀವು ನೋಡ್ಕೊಬೇಕು ಅಂದ್ಕೊಂಡಿದ್ರೆ. ಇವಾಗ ನಿಮ್ಮ ಜೀವನದಲ್ಲಿ ಏನಾದರೂ ದುಡ್ಡಿಲ್ಲ, ಸೊ ಆ ದುಡ್ಡುಗೋಸ್ಕರ ಕಷ್ಟಪಡಬೇಕು, ಹೋಗ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲ, ಸೊ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳಕ್ಕೆ ರೆಡಿ ಆಗಿದ್ರ. ಮತ್ತು ನೀವು ನೀಟಾಗಿ ರೆಡಿಯಾಗಿ ನೀವು ಚೆನ್ನಾಗಿದ್ದು, ನೀವು ಒಳ್ಳೆ ಬಟ್ಟೆ ಗಿಟ್ಟೆ ಹಾಕ್ಕೊಂಡು, ನೀವು ಒಳ್ಳೆ ಇವಾಗ ಕಾರ್ ಬೇಕಾದ್ರೆ ಕಾರ್ ತೊಗೊಳೋದು, ಗಾಡಿ ಬೇಕಾದ್ರೆ ಗಾಡಿ ತೊಗೊಳೋದು, ಅಥವಾ ಬೈಕ್ ಬೇಕಾದ್ರೆ ಬೈಕ್ ತೊಗೊಳೋದು, ಅಥವಾ ಇನ್ನೂ ಯಾರಾದರೂ ಮನೆ ಇಲ್ಲ ಅಂದರೆ ಮನೆ ಕಟ್ಕೊಳೋದು. ಸೊ ಇನ್ನೊಂದು ನಿಮ್ಗೆ ಹಲ್ವಾರು ಆಸೆಗಳಿರುತ್ತೆ, ಶಾಪಿಂಗ್ ಇಲ್ಲಾಂದರೆ ಶಾಪಿಂಗ್ ಮಾಡೋದು. ಸೊ ನಿಮ್ಮನ್ನು ನೀವು ಚೆನ್ನಾಗಿ ರೆಡಿ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ನೋಡಿ, ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಕಾರ್ಡಲ್ಲಿ ಯಾವ ರೀತಿ ಇದ್ದಾರೋ ಆ ರೀತಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಲೇಡಿ ಆ ಪೆಂಟಿಕಲ್ ಕಡೆ ಫೋಕಸ್ ಮಾಡ್ತಿದ್ದಾರೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಗಮನ ಕೊಡೋದು ಬಿಟ್ಟು ನಿಮ್ಮ ಜೀವನದ ಬಗ್ಗೆ ನೀವು ಗಮನ ಕೊಡಬೇಕು ಅಂದ್ಕೊಂಡಿದ್ದೀರಾ. ಸೊ ನಿಮ್ಮ ಜೀವನದ ಕಡೆ ನೀವು ಗಮನ ಕೊಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಡೆವಲಪ್ಮೆಂಟ್ ಆಗಬೇಕು, ಬೆಳವಣಿಗೆ ಆಗಬೇಕು. ಸೊ ಅವ್ರನ್ನ ಕಡೆ ಹೋದರೆ, ನಾವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಹೋದರೆ ನಮ್ಗೆ ತುಂಬ ಲಾಸಸ್ ಅನ್ನೋದು ಬರುತ್ತೆ. ಪ್ರೀತಿ ಮಾಡ್ತಾಯಿದ್ರೆ ಸಿಗಲಿ, ನಾವು ಪ್ರಯತ್ನ ಹಿಂದೆ ಕಳೆದೋದಂಥ ಸಮಯದಲ್ಲಿ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ, ಬಟ್ ಆದರೆ ಅವ್ರು ಸಿಗಲಿಲ್ಲ. ಸೊ ನಾನು ತುಂಬ ಪ್ರಯತ್ನ ಮಾಡಿದ್ದೀನಿ, ನಾನೇನು ಪ್ರಯತ್ನ ಮಾಡ್ದಿರೋ ಸುಮ್ಮನೆ ಇಲ್ವಲ್ಲ ಅಂತ ನೀವು ಅಂದ್ಕೊತಾ ಇದ್ದೀರಾ. ಪ್ರಯತ್ನ ಮಾಡಿದರೆ ಬಟ್ ಅದರ ಪ್ರಯತ್ನಕ್ಕೆ ತಕ್ಕಾಗೆ ಎಫರ್ಟ್ಸ್ ಅನ್ನೋದು ಸಿಗಲಿಲ್ಲ. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ರಿಪ್ಲೈ ಮಾಡಿಲ್ಲ, ಅವ್ರ ಬಗ್ಗೆ ಅವರು ಅವಾಗ ನೋಡಿಕೊಂಡ್ರು. ಸೊ ಅವ್ರ ಕಡೆ ಅವ್ರು ಗಮನ ಕೊಟ್ಕೊಂಡ್ರು, ಅವ್ರ ಫ್ಯಾಮ್ಲಿ, ಅವ್ರ ಕೆರಿಯರು, ಅವ್ರ ಜಾಬು, ಅವ್ರನ್ನ ರೆಸ್ಪಾನ್ಸಿಬಿಲಿಟಿ, ಅವ್ರ ಕಡೆ ಅವ್ರು ಗಮನ ಕೊಟ್ಟರು. ಸೊ ಅದರಿಂದ ಏನಾಯ್ತು ಅಂದರೆ ತೊಂದರೆ ನಿಮ್ಗಾಯಿತು. ಸೊ ಅದೇ ರೀತಿ ಅಷ್ಟೇ, ಇವಾಗ ನೀವು ಅವ್ರ ಕಡೆ ಹೋದ್ರೇನು ಅವ್ರ ಕಡೆ ಗಮನ ಕೊಟ್ಕೊತಾರೆ. ಸೊ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೀವು ನಿಮ್ಮ ಕಡೆ ಗಮನ ಕೊಟ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಡೆವಲಪ್ಮೆಂಟ್ ಆಗೋಣ, ಸಿಗೋಂಗಿದ್ರೆ ಪ್ರೀತಿ ಸಿಗಲಿ, ಸಿಗದಿರೋ ಇದ್ರೆ ಹೋಗಲಿ ಅಂತ ನೀವು ಫಿಕ್ಸ್ ಆಗಿದ್ರೆ ಇವಾಗ. ಸೊ ಈ ಕಾರ್ಡ್ ಅದೇ ಹೇಳುತ್ತೆ ನೋಡಿ. ಮತ್ತೆ ದ ಹರ್ಮಿಟ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಇವಾಗ ನಿಮ್ಮ ಜೀವನದಲ್ಲಿ ಇವಾಗ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಸಪ್ರೇಷನ್ ಆಗಿದ್ರ, ನೀವು ಮತ್ತೆ ನಿಮ್ಮ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತೀರ ಅಂದರೆ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಅವ್ರ ಹತ್ರ ಹೋಗ್ಬೇಕಂತ ಆಸೆ ಐತೆ, ಬಟ್ ಇಲ್ಲ ಅಂತಲ್ಲ, 9 months ಆಗೋಗಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ ಆಗಿ, ಅಥವಾ 9 years ಆಗೋಗಿರೋದ್ರಿಂದ ನೀವಿಬ್ಬರು ಸಪ್ರೇಷನ್ ಆಗಿ, ಅಥವಾ 9 weeks ಆಗೋಗಿರೋದ್ರಿಂದ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ನೋ ಸಿಚುವೇಶನ್ಗೆ ಹೋಗಿ ಒಂದು 9 months ಆಗಿರ್ಬೋದು ಅಪ್ರಾಕ್ಸಿಮೇಟ್, ಜಾಸ್ತಿ ಅಂದರೆ ಒಂದು 9 months.
ಸೊ ನಿಮ್ಮನ್ನು ನೀವು ಇವಾಗ ನೋಡ್ಕೊತಾ ಇದ್ದೀರ. ಸೊ ನಿಮ್ಮ ಜೀವನದಲ್ಲಿ ಅವ್ರಿಗೋಸ್ಕರ ಪ್ರೀತಿ ಅನ್ನೋದು ಕೊಟ್ಟರೆ ನಿಮ್ಮ ಜೀವನದಲ್ಲಿ ಮನಸ್ಸು ಅನ್ನೋದಿಲ್ಲ, ನೆಮ್ಮದಿ ಅನ್ನೋದಿಲ್ಲ. ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಯೋಚನೆ ಮಾಡಿ ಮಾಡಿ ನಿಮಗೂ ಸಾಕಾಗಿದೆ, ಹೆಲ್ತ್ ಇಶ್ಯೂಸ್ ಬಂದಿದೆ. ಮತ್ತು ಅವ್ರ ಕಡೆ ಗಮನ ಕೊಟ್ರೂ ನಿಮಗೆ ಜೀವನದಲ್ಲಿ ಲಾಸ್. ಇವಾಗ ಅವ್ರು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಇವಾಗ ಅವರು ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ನೀವು ವರ್ಕಲ್ಲಿರ್ತೀರ. ಬಟ್ ಇವಾಗ ಅವ್ರಿಗೋಸ್ಕರ ನೀವು ನಿಮ್ಮ ಜಾಬನ್ನು ಕಳ್ಕೊಂಡಿರ್ತೀರ. ನಿಮಗೇನೋ ಅವ್ರ ಮೇಲೆ ಇಂಟ್ರೆಸ್ಟು, ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿಗೆ ಹೋಗ್ಬೇಕಂತ ನಿಮ್ಗೆ ಆಸೆ. ಬಟ್ ಆದರೆ ಅಲ್ಲಿ ಈಗ ಅವರು ಮಾಡ್ತಾ ಇರೋಂಥ ಬಿಹೇವಿಯರ್ನಿಂದ ನಿಮಗೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಿಲ್ಲ. ಸೊ ಅಲ್ಲಿ ಎಷ್ಟು ದಿವಸ ಇರೋಕ್ಕೂ ನಿಮಗೆ ಬೇಜಾರು. ಸೊ ಆ ಒಂದು ನೋವಿನಿಂದ ನೀವು ಅಲ್ಲಿ ಇರೋಕ್ಕಾಗಲ್ಲ ಜಾಸ್ತಿ ದಿವಸ. ಸೊ ಅದಕ್ಕೋಸ್ಕರ ನಿಮ್ಮ ಕಡೆ ನೀವು ಗಮನ ಕೊಟ್ಕೊತೀರ. ಸೊ ನೀವು ಅದರಿಂದ ಅವರು ಅಥವಾ ನೀವು ಅವರಿಂದ ದೂರ ಅನ್ನೋದಾಗಿರ್ತೀರ, ಲಾಂಗ್ ಡಿಸ್ಟೆನ್ಸ್ ಅಥವಾ ಸಪ್ರೇಷನ್, ನೋ ಕಾಂಟ್ಯಾಕ್ಟು. ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಲೈಫ್ನ ನೀವು ನೋಡಿಕೊಂಡ್ರೆ ನೀವು ಖುಷಿಯಾಗಿರ್ತೀರ, ನಗ್ನಗ್ತಾ ಚೆನ್ನಾಗಿರ್ತೀರ ಅಂತ ನೀವು ನಿಮ್ಮ ಜೀವನ ನೀವು ನೋಡ್ಕೊತಾ ಇದ್ದೀರ. ಈಗ ನೈಟ್ ಆಫ್ ಸಾರ್ಟ್ಸ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಆದರೂ ಅಷ್ಟೇ, ಇಷ್ಟೆಲ್ಲ ನಿಮ್ಮ ಜೀವನದ ಕಡೆ ನೀವು ಫೋಕಸ್ ಕೊಟ್ರೂ ಆದರೂ ಒಂದು ಕೈ ಹೆಂಗಿದ್ರೆ ಹಂಗಾಗಲಿ. ಸೊ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಹೋಗೋಕ್ಕೂ ಟ್ರೈ ಮಾಡ್ತೀರ ನೀವು, ಮತ್ತು ಹೋಗಿ ಬರ್ತೀರ. ಅವ್ರ ಕಡೆಯಿಂದ ಏನಾದರೂ ರಿಪ್ಲೈ ಸಿಕ್ಕಿದ್ರೆ ಸಿಗಲಿ, ಸಿಗದಿರೋ ಇದ್ರೆ ಹೋಗಲಿ, ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಹೋಗ್ತೀರಾ. ನೀವು ಪ್ರೀತಿಸೋಂಥ ವ್ಯಕ್ತಿ ಬಳಿ ನೀವು ಹೋಗ್ತೀರಾ. ಬಟ್ ಅಲ್ಲಿ ಯಾವ ಥರ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನೀವು ಹೋಗೋದಂತೂ ಹೋಗ್ತೀರಾ. ನೀವು ಪ್ರೀತಿಸೋಂಥ ವ್ಯಕ್ತಿ ಬಳಿ ಹೋಗೋದಂತೂ ಪ್ರಯತ್ನ ಅಂತೂ ಮಾಡೇ ಮಾಡ್ತೀರಾ. ದ ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಹಿಂದೆ ನೀವು ಆ ವ್ಯಕ್ತಿಗೆ ತುಂಬ ಪ್ರೀತಿ ಕೊಟ್ಟರೆ, ತುಂಬ ಕೇರ್ ಕೊಟ್ಟರೆ, ತುಂಬ ಗೌರವ, ರೆಸ್ಪೆಕ್ಟು, ಅವ್ರಿಗೋಸ್ಕರ ಎಲ್ಲವನ್ನು ಎಮೋಷ್ನಲ್ ಫೀಲಿಂಗ್ಸು ಅಥವಾ ದುಡ್ಡಿನಿಂದನೂ ಸಪೋರ್ಟ್ ಮಾಡಿರ್ಬೋದು, ತುಂಬ ಮಾಡಿರ್ಬೋದು. ಬಟ್ ಆದರೆ ಅವರು ಆವಾಗ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಮುಂದಕ್ಕೆ ಹೋದರು. ಸೊ ಅದನ್ನೇ ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಇವಾಗ ಅವ್ರ ಹತ್ರ ಹೋಗೋಕ್ಕೆ ನೀವು ರೆಡಿ ಇಲ್ಲ. ಮತ್ತು ಆದ್ರೂ ಅಷ್ಟೇ ಅವ್ರು ಹಿಂಗೆಲ್ಲ ಮಾಡಿದ್ರೂ ಹಿಂದೆ ನನಗೆ ಈ ಥರ ನನ್ನ ಒಂದು ವ್ಯಾಲ್ಯೂಸ್ಗೆ ಬೆಲೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು ಇವಾಗ ನೀವು ಅವ್ರ ಹತ್ರ ಹೋದ್ರೂ ಮತ್ತೆ ಅವ್ರು ಅದೇ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಹಿಂದೆ ಹೆಜ್ಜೆ ಇಡ್ಬೋದು. ಆದರೂ ಹೆಂಗಿದ್ರೆ ಹಂಗಾಗಲಿ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮುನ್ನುಗ್ಗಿ ಅವ್ರ ಹತ್ರ ಹೋಗ್ತೀರಾ. ಸೊ ಆಮೇಲೆ ಅವರು ಒಂದು ನಿರ್ಧಾರ ಯಾವ ರೀತಿ ಬೇಕಾದ್ರೆ ಆ ರೀತಿ ತಗೊಂಡ್ಲೆ, ಅಥವಾ ಹಿಂದೆ ಅವರು ನನ್ನ ಲೈಫಲ್ಲಿ ನಾನು ಎಷ್ಟೇ ಪ್ರೀತಿ ಕೊಟ್ಟರೆ, ಎಮೋಷನಲ್ ಕೇರಿಂಗ್ ಕೊಟ್ರೂ ಅವರು ನನ್ನ ಅವಾಗ ನೆಗ್ಲೆಕ್ಟ್ ಮಾಡಿದ್ರು. ಈ ಸರಿನೂ ಅದೇ ರೀತಿ ಮಾಡ್ತಾರಾದರೆ ಮಾಡಲಿ, ಇಲ್ಲಾಂದರೆ ನಾನು ಪ್ರೀತಿನ ಒಪ್ಕೊಳೋದಾದರೆ ಒಪ್ಕೊಂಡ್ಲೆ ಅಂತ ಹೇಳ್ಬಿಟ್ಟು ನೀವು ಈ ಸರಿನೂ ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗ್ತೀರಾ. ಅವ್ರ ಬಳಿ ಹತ್ರ ಹೋಗ್ತೀರಾ, ನೀವು ಪ್ರೀತಿಸೋಂಥ ವ್ಯಕ್ತಿ ಬಳಿ ಹೋಗ್ತೀರಾ. ನೀವೇನು ಮಾಡ್ತಾರೆ ಅಂದರೆ ದೇವ್ರನ್ನ ಕೂಡ ಕೇಳ್ಕೊತಿದ್ರ, ದೇವರ ಈ ವ್ಯಕ್ತಿ ನಾನು ತುಂಬ ಪ್ರೀತಿ ಮಾಡ್ತಾಯಿದ್ದೀನಿ, ಬಟ್ ಈ ವ್ಯಕ್ತಿ ನನ್ನ ಲೈಫಲ್ಲಿ ಕೊಡು ಅಂತ ನೀವು ತುಂಬ ಕೇಳ್ಕೊತಿದ್ರ. ಎಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗು, ನೋ ಕಾಂಟ್ಯಾಕ್ಟು, ಸಿಚುವೇಷನು, ಲಾಂಗ್ ಡಿಸ್ಟೆನ್ಸ್ ಎಲ್ಲ ಬಂದಿದ್ರೂ ನೀವು ಕೇಳ್ಕೊಳೋದು ಒಂದೇ ನಿಮ್ಮ ಪ್ರೀತಿಯಲ್ಲಿ. ಸೊ ನಾನು ಪ್ರೀತಿಸೋಂಥ ವ್ಯಕ್ತಿ ನಂಗೆ ಸಿಗಲಿ. ಸೊ ಅವ್ರು ಏನಾದ್ರು ತಪ್ಪು ಮಾಡಿದ್ರು ಕ್ಷಮಿಸಿಬಿಡು ದೇವ್ರೆ, ಅಥವಾ ನಾನು ಅವ್ರ ತಪ್ಪುಗಳನ್ನ ಕ್ಷಮಿಸ್ತೀನಿ, ನನಗೆ ಇವ್ರನ್ನ ನನ್ನ ಲೈಫಲ್ಲಿ ಕೊಡು ಅಂತ ನೀವು ಕೇಳ್ಕೊತಿದ್ರ ಅಷ್ಟೆ. ದ ಎಂಪರರ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಏನು ಹೇಳುತ್ತಂದರೆ, ಸೊ ಅವ್ರಿಗೆ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ಯಾವ ರೀತಿ ಜೀವನದಲ್ಲಿ ಇರ್ಬೇಕು ಅಂದ್ಕೊಂಡಿದ್ದಾರೋ ಅದೇ ರೀತಿ ನಡ್ಕೊತಾರೆ. ಸೊ ನಿಮ್ಮ ಪ್ರೀತಿನ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ, ಸ್ವಲ್ಪ ನಿಮಗೆ ಅವರು ಗೌರವ ಕೊಡೋದಿಲ್ಲ. ಅಥವಾ ನೀವಿಬ್ಬರು ಸಪ್ರೇಷನ್ ಆಗಿ ಒಂದು 4 months ಅಥವಾ 4 years ಆಗಿದೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ಸ್ವಲ್ಪ ಗೌರವ ಕೊಡೋಲ್ಲ, ಇರ್ರೆಸ್ಪೆಕ್ಟಿವ್ ಮಾಡ್ತಾರೆ. ಸೊ ನಿಮ್ಮೊಂದು ಪ್ರೀತಿನ ಅವರು ಲೆಕ್ಕಕ್ಕಿಲ್ದ ಥರ ಒಂದು ನೋಟ ನೋಡ್ತಾರೆ. ಸೊ ಆದರೂ ಅಷ್ಟೇ ಅವ್ರು ಯಾವ ರೀತಿ ನಡ್ಕೊಂಡೆ ಪ್ರೀತಿ ಮಾಡ್ತಾಯಿದಾರೆ ಅಂತ ನೀವು ಅನ್ಕೊತೀರ. ಆದರೂ ಅವ್ರು ಯಾವ ರೀತಿ ಆದರೂ ನಡ್ಕೊಂಡ್ಲೆ, ನಾನು ಹೋಗೋದು ನೋಡೋಣ, ಅವರು ಮತ್ತೆ ಒಪ್ಕೊಂಡಿರೋದ್ರೆ ಕೆಡ್ತು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಪ್ರೀತಿನ ತೋರ್ಸೋಕ್ಕೆ ಅವ್ರ ಹತ್ರ ಹೋಗೋಕ್ಕೆ ನೀವು ರೆಡಿ ಆಗಿದ್ರೆ. ಏಸ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳ್ತದಂದರೆ, ನೀವು ಅವ್ರಿಗೆ ಯಾವುದೇ ತಪ್ಪುಗಳು ಮಾಡಿಕೊಂಡ್ಲೆ ನೀವು ಪ್ರೀತಿ ಕೊಡಬೇಕಾ, ಅವ್ರನ್ನ ಅಷ್ಟೇ ಇಷ್ಟಪಡಬೇಕಾ, ಪಡ್ತಾಯಿದ್ರ, ಅದು ವೇಸ್ಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಅಂದ್ಕೊಂಡಿದ್ರ. ಈಗ ನೀವು ಪ್ರೀತಿಸ್ತಾ ಇದ್ರ ಆ ವ್ಯಕ್ತಿ ಎಷ್ಟೇ ತಪ್ಪುಗಳು ಮಾಡಿದ್ರೂ, ಎಷ್ಟೇ ಇದು ಮಾಡಿದ್ರೂ, ಅಥವಾ ನಿಮ್ಗೆ ಎಷ್ಟೇ ನೋವು ಕೊಟ್ರೂ ಆ ವ್ಯಕ್ತಿ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡದೇ ಇರ್ಬೋದು, ಅಥವಾ ನೀವು ಫೋನ್ ಮಾಡಿದಾಗ ಪಿಕ್ ಮಾಡದೇ ಇರ್ಬೋದು, ನೋ ಕಾಂಟ್ಯಾಕ್ಟು, ವಾಟ್ಸಪ್ ಮೆಸೇಜು, ಕಾಲ್ಸ್, ಅಥವಾ ನೀವು ಮೆಸೇಜ್ ಮಾಡಿದ್ರೂ
ಫೋನುಗಳಲ್ಲೇ ಸೋಷಿಯಲ್ ಮೀಡಿಯಾ ಆ್ಯಪ್ಸಲ್ಲಿ ಅವ್ರು ರಿಪ್ಲೈ ಮಾಡ್ತಾಯಿಲ್ಲ. ಸೊ ಅವ್ರು ಎಷ್ಟೇ ಇದು ಮಾಡಿದ್ರೂ ನಿಮಗೆ ಅವ್ರ ಮೇಲೆ ಇರೋ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಎಷ್ಟು ನೀವು ಅವ್ರಿಗೆ ಪ್ರೀತಿ ಅನ್ನೋದು ಜಾಸ್ತಿ ಕೊಡ್ತಾನೆ ಇದ್ದೀರಾ. ಸೊ ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಅಂದರೆ, ನನ್ನಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಮಾಡ್ತೀನಿ, ನನ್ನಿಂದ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ, ಅವ್ರ ಕಡೆಯಿಂದ ರಿಟರ್ನ್ ಬಂದರೆ ಬರಲಿ, ಇಲ್ಲಾಂದರೆ ಹೋದರೆ ಹೋಗಲಿ. ಸೊ ನಾನು ಕೊಡೋ ಪ್ರೀತಿ ನಂದು. ಸೊ ಅವ್ರ ಮೇಲೆ ಕನ್ಸರ್ನ್ ತೋರ್ಸೋಣ ಅಂತ ನಿಮ್ಮ ಪ್ರೀತಿನ ನೀವು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ರೆ. ಬಟ್ ಆದರೆ ಅವರು ಅದನ್ನು ಸ್ವಲ್ಪ ಮಿಸ್ಯೂಸ್ ಮಾಡ್ತಾಯಿದ್ರು. ಅಂದರೆ ನಿಮ್ಮ ಪ್ರೀತಿನ ಅವ್ರು ಒಪ್ಕೊಳ್ತಾ ಇಲ್ಲ. ಸೊ ಅವ್ರು ಯಾವಾಗ ಒಪ್ಕೊಳ್ತಲ್ಲ ನಿಮ್ಮ ಪ್ರೀತಿನ, ಸೊ ಅವಾಗ ನಿಮಗೆ ಕಷ್ಟ ಆಗ್ತಾಯಿದೆ. ಸೊ ಏನಪ್ಪ ಇದು, ಎಷ್ಟೇ ಪ್ರೀತಿ ಕೊಟ್ರೂ ಅವರು ನಾನು ಒಪ್ಕೊಳ್ತಾ ಇಲ್ಲ, ನನಗಂತೂ ದುಃಖ ಅನ್ನೋದಾಗ್ತದೆ. ಸೊ ನನಗೆ ತುಂಬ ನೋವು ಅನ್ನೋದಾಗ್ತದೆ. ಏನು ನನಗೆ ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ಸ್ ಬರ್ತದೆ ಈ ಪ್ರೀತಿಸೋಂಥ ವ್ಯಕ್ತಿ ಕಡೆಯಿಂದನೂ. ಇವಾಗ ನಿಮ್ಮ ಮನೆಯಲ್ಲಿ ನಿಮಗೆ ಎಲ್ಲ ಥರದ ಪ್ರಾಬ್ಲಮ್ಸು ನೀವು ಸಾಲ್ವ್ ಮಾಡ್ಕೊತೀರ, ಪರ್ಸನಲಿ, ಪ್ರೊಫೆಷನಲಿ, ಕೆರಿಯರ್ ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತೀರ. ಆದರೆ ನೀವು ಪ್ರೀತಿಸಿದಂಥ ಹುಡುಗಿಗೋಸ್ಕರ ಅಥವಾ ಯಾರನ್ನ ನೀವು ಪ್ರೀತಿ ಮಾಡ್ತಾಯಿದ್ರೆ, ಈ ರೀಡಿಂಗ್ ಹುಡುಗ ನೋಡ್ತಾರೆ ಹುಡುಗಿಗೆ ಅಂದ್ಕೊಳ್ಳಿ, ಹುಡುಗಿ ನೋಡ್ತಾರೆ ಹುಡುಗನಿಗೆ ಅಂದ್ಕೊಳ್ಳಿ. ಸೊ ನೀವೆಲ್ಲ ಥರ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಕೊತೀರ. ಬಟ್ ಆದರೆ ಈ ಪ್ರೀತಿ ಅನ್ನೋ ಒಂದು ಪ್ರಾಬ್ಲಮ್ನಿಂದ ಮಿಕ್ಕಿದೆಲ್ಲ ಪ್ರಾಬ್ಲಮ್ಸು ಬಂದು ತಲೆ ಮೇಲೆ ಕೊಡ್ತದೆ. ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಕೆಲಸ ಬಿಟ್ಬಿಟ್ಟಿರ್ತೀರ, ಅಥವಾ ಅವ್ರಿಗೋಸ್ಕರನೇ ನೀವೇನೋ ಒಂದು ತ್ಯಾಗ ಅನ್ನೋದನ್ನ ಮಾಡಿರ್ತೀರ, ಕೆರಿಯರು, ಜಾಬು, ಅಥವಾ ಅವ್ರಿಗೋಸ್ಕರ ಫ್ಯಾಮ್ಲಿನ ಬಿಡೋಕ್ಕೆ ರೆಡಿಯಾಗಿರ್ತೀರ, ಅಥವಾ ಅವ್ರಿಗೋಸ್ಕರ ಇನ್ನೇನಾದರೂ ಸ್ವಲ್ಪ ದುಡ್ಡನ್ನು ಕಳ್ಕೊಂಡಿರ್ತೀರ. ಸೊ ಒಂದರಿಂದ ಅವ್ರಿಗೋಸ್ಕರ ಆರೋಗ್ಯನೂ ಹಾಳು ಮಾಡ್ಕೊಂಡಿದ್ದೀರ. ಸೊ ಆ ರೀತಿ ಮಾಡಿಕೊಂಡು ನಿಮ್ಮನ್ನು ನೀವು ನೋವು ಪಡ್ತಾಯಿದ್ದೀರ. ಸೊ ಅದೇ ಥರ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಭಯ ಪಡ್ಕೊಂಡು ಹೋಗ್ದಿರೋದಕ್ಕೆ ಸ್ವಲ್ಪ ಹಿಂದೇಟು ಆಗ್ತದೆ. ಆದರೂ ಪ್ರಯತ್ನ ಮಾಡಿ ನೀವು ವ್ಯಕ್ತಿ ಬಳಿ ನೀವು ಹೋಗ್ತೀರಾ. ಸೊ ಅವ್ರ ಫ್ಯಾಮ್ಲಿ ಏನಾದರೂ ಇವಾಗ ಅವ್ರ ಮನೇಲಿ ಅವರು ಕುಟುಂಬ ಅಂದರೆ ಅವರು ಮನೆಯವರು ಒಪ್ತಾರೋ ಒಪ್ಪಲ್ವೋ ಅಂತ ನಿಮ್ಗೊಂದು ಭಯ ಅನ್ನೋದೈತೆ. ಈಗ ಅವ್ರ ಮನೆಯಲ್ಲಿ ಅವ್ರ ಅಣ್ಣನೋ, ಅವರ ಮದರೋ, ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಅಥವಾ ಅವ್ರ ಫ್ಯಾಮ್ಲಿ ರಿಲೇಟಿವ್ಸೋ ಅವ್ರ ಮನೆಯಲ್ಲಿ ಯಾರಾದರೂ ಒಪ್ಪದಿರೋದ್ರೆ, ಸೊ ಆ ವ್ಯಕ್ತಿ ಅವ್ರನ್ನ ಒಪ್ಪಿಸಿ ನನ್ನನ್ನು ಒಪ್ಕೊಳ್ಳಿ, ನನ್ನನ್ನು ಪ್ರೀತಿ ಮಾಡಲಿ, ಸೊ ನನ್ನ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಲಿ, ನನ್ನ ಜೊತೆ ಲೈಫ್ ಖುಷಿಯಾಗಿರಲಿ ಅಂತ ನೀವು ರಿಕ್ವೆಸ್ಟ್ ಮಾಡ್ತಾಯಿದ್ರೆ, ಆ ವ್ಯಕ್ತಿ ಅವ್ರ ಫ್ಯಾಮ್ಲಿನೂ ಬಿಡೋದು ಬೇಡ, ಅವ್ರ ಕೆರಿಯರ್ ಜಾಬ್ನೂ ಬಿಡೋದು ಬೇಡ, ಸೊ ನನ್ನನ್ನು ಬಿಡೋದು ಬೇಡ ಅಂತ ನೀವು ಬಯಸ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿಯಿಂದ ನಿಮಗೇನು ಆನ್ಸರ್ಸ್ ಅನ್ನೋದು ಬರ್ತಾಯಿಲ್ಲ. ಸೊ ಆ ವ್ಯಕ್ತಿ ಮಧ್ಯೆ ಯಾವುದೇ ಅಂತ ಸಿಚುಯೇಷನ್ ಇದ್ರೂ ಸೊ ಆ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡಲಿ, ನನ್ನನ್ನು ಅಕ್ಸೆಪ್ಟ್ ಮಾಡಲಿ ಅಂತ ನೀವು ಬಯಸ್ತಾ ಇದ್ದೀರಾ. ಸೊ ನಿಮ್ಮ ಜೀವನ ಎಷ್ಟೇ ಕತ್ತಲಾಗಿದ್ರೋ, ಎಷ್ಟೇ ತೊಂದರೆಗಳಾಗಿದ್ರೂ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ಬಯಸ್ತಾನೆ ಇದ್ದೀರ. ಅವರು ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವುದೇ ಆಗಿರ್ಬೋದು, ಅವ್ರ ಕೆರಿಯರು, ಫ್ಯಾಮಿಲಿ, ಜಾಬು, ಫೈನಾನ್ಷಿಯಲ್ ಸ್ಟೇಟಸ್ಸು, ಅಥವಾ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಸು, ಅಥವಾ ಇನ್ನೂ ಯಾವುದೇ ಸಂದರ್ಭಗಳಿರಲಿ, ಸೊ ಅದನ್ನೆಲ್ಲ ಅವ್ರು ಸಾಲ್ವ್ ಮಾಡ್ಕೊಂಡು ನನ್ನ ಪ್ರೀತಿನ ಒಪ್ಕೊಂಡ್ಲೆ, ಸೊ ಆವಾಗ ನಾನು ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಅಂತ ನೀವು ರೆಡಿ ಆಗಿದ್ರೆ. ಆದರೆ ನನ್ನ ಪ್ರೀತಿನ ಒಪ್ಕೊಂಡ್ಲೆ, ನಾವಿಬ್ಬರು ಚೆನ್ನಾಗಿ ಖುಷಿಯಾಗಿರೋಣ, ನಗ್ನಗ್ತಾ ಇರೋಣ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೊತಾ ಇದ್ದೀರ. ಸೊ ಈಗ ಒಂದು ಖುಷಿ ವಾತಾವರಣನ ಅವ್ರ ಜೊತೆನೇ ಕಳಿಬೇಕಂತ ನೀವು ಅಂದ್ಕೊಂಡಿದ್ರೆ, ಸೊ ಅವ್ರ ಹತ್ರ ಹೋಗಿ ನಿಮ್ಮ ಪ್ರೀತಿನ ಹೇಳ್ಬೇಕು ಅಂದ್ಕೊಂಡಿದ್ರೆ. ಬಟ್ ಆದರೆ ಅವ್ರು ಎಲ್ಲಿ ನಿಮ್ಗೆ ಹರ್ಟ್ ಮಾಡ್ತಾರನ್ನೋ ಒಂದು ಭಯದಿಂದ ನೀವು ಅವ್ರ ಹತ್ರ ಹೋಗ್ತಾ ಇಲ್ಲ. ಸೊ ಅವ್ರು ನಿಮ್ಗೆ ಎಲ್ಲಿ ಹರ್ಟ್ ಮಾಡಿ ನಿಮ್ಮನ್ನು ಮತ್ತೆ ದೂರ ಮಾಡ್ತಾರನ್ನೋ ಒಂದು ಟೆನ್ಷನ್ನಿಂದ ನೀವು ಹೋಗ್ತಾ ಇಲ್ಲ ಅವ್ರ ಹತ್ರ ಅಷ್ಟೇ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಜೊತೆನೇ ಜೀವನ ಕಳಿಬೇಕು, ಅಥವಾ ಅವರೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಲಿ ಅಂತ ನೀವು ಗಾಡ್ನ ರಿಕ್ವೆಸ್ಟ್ ಮಾಡ್ತಾಯಿದ್ರ. ಮತ್ತು ಯಾವಾಗ ಅವ್ರು ನನ್ನ ಲೈಫಿಗೆ ಬರ್ತಾರಂತ ನೀವು ತುಂಬ ವೆಯ್ಟ್ ಮಾಡ್ತಾಯಿದ್ರ. ಸೊ ಅವ್ರಿಗೋಸ್ಕರ ಕಾದು ಇವಾಗ ನೀವು ನಿಮ್ಮ ಒಂದು ಕೆಲಸನ ಕಳ್ಕೊಂಡಿರ್ಬೋದು. 4 ಇಯರ್ಸ್ ಆಗಿದೆ ನೀವು ನಗ್ನಗ್ತಾ ಚೆನ್ನಾಗಿದ್ದು, ಖುಷಿಯಾಗಂತೂ ನೀವು ನಗ್ನಗ್ತಾ ಚೆನ್ನಾಗೂ ಇಲ್ಲ. ಮತ್ತು ಯಾರೋ ಒಬ್ಬರಿಗೋಸ್ಕರ ಅಥವಾ ಯಾರಿಗೋ ಒಂದು ಸ್ವಲ್ಪ ತೊಂದರೆಗಳು, ಪ್ರಾಬ್ಲಮ್ನಿಂದ, ಅಥವಾ ಯಾರೋ ಒಬ್ಬರ ಕಾರಣದಿಂದ, ಅಥವಾ ಯಾವುದೋ ಒಂದು ಸಿಚುಯೇಷನ್ಗಳಿಂದ ನೀವಿಬ್ಬರು ಒಂದಾಗೋಕ್ಕಾಗ್ತಾಯಿಲ್ಲ ಅಂತ ನೀವು ಅಂದ್ಕೊತಿದ್ರ. ಸೊ ನಿಮ್ಮ ಕಡೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ನೀವು ಅಂದ್ಕೊತಾ ಇದ್ರ. ಬಟ್ ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಅವ್ರ ಮೈಂಡ್ ಸೆಟ್ಟಲ್ಲಿ ಏನನ್ನು ಅಂದ್ಕೊತಿದ್ರ, ಸೊ ಅದೇ ರೀತಿ ಅವ್ರು ನಡ್ಕೊತಾ ಇದ್ದಾರೆ.
ಸೊ ನಿಮ್ಗಂತೂ ಅವ್ರ ಜೊತೆನೇ ಲೈಫ್ ಹಂಗೆ ಲೀಡ್ ಮಾಡಬೇಕು, ಅವರೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗಬೇಕಂತ ನೀವು ತುಂಬ ಆಸೆಯಿಂದ ಇದ್ದೀರಾ. ಸೊ ಅವ್ರ ಜೊತೆನೇ ನಿಮ್ಗಿರುತ್ತಲ್ಲ ಕಮಿಟ್ಮೆಂಟು, ಮ್ಯಾರೇಜು. ಸೊ ಅವ್ರು ನನ್ನನ್ನು ಮಾತ್ರ ಪ್ರೀತಿ ಮಾಡಲಿ, ಬೇರೆ ಯಾರಿಗೂ ಸ್ವಲ್ಪ ಇಂಪಾರ್ಟೆನ್ಸ್, ಅವ್ರು ಬೇರೆಯವ್ರನ್ನೂ ಪ್ರೀತಿ ಮಾಡಲಿ, ನನ್ನನ್ನು ಕನ್ಸಿಡರ್ ಮಾಡಲಿ ಅಂತ ನೀವು ಅನ್ಕೊತಾ ಇದ್ದೀರಾ. ದ ವರ್ಲ್ಡ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದ್ರೆ, ಸೊ ನಿಮ್ಗೆ ಎಷ್ಟೇ ತೊಂದರೆಗಳು ಬರ್ತಾಯಿದ್ರೇನೋ, ಎಷ್ಟೇ ಕಷ್ಟಗಳಿದ್ರೇನೋ, ನಿಮ್ಮ ಮನಸ್ಸಲ್ಲಿ ಅವರೇ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಮೆದುಳಲ್ಲಿ ಅವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ, ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿದ್ದಾರೆ. ಆ ವ್ಯಕ್ತಿ ಸುತ್ತಲೂ ಬೌಂಡ್ರಿ ಐತೆ. ಆ ವ್ಯಕ್ತಿ ಅದನ್ನು ಬಿಡಿಸ್ಕೊಂಡು ಆಚೆ ಹೋಗೋಕ್ಕಾಗ್ತಿಲ್ಲ, ಸುತ್ತಲೂ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿ ಕೂಡ ಅಷ್ಟೇ, ನಿಮ್ಮ ಒಂದು ಮನಸ್ಸನ್ನ ಬಿಟ್ಟು ಅವ್ರು ಹೋಗ್ತಾ ಇಲ್ಲ. ಯಾಕಂದರೆ ನೀವು ಫಿಕ್ಸ್ ಆಗಿಬಿಟ್ಟಿದ್ರ. ಸೊ ಈ ವ್ಯಕ್ತಿ ನನಗೆ ಇಷ್ಟ ಆಗಿದ್ದಾರೆ, ಈ ವ್ಯಕ್ತಿನ ನಾನು ಯಾಕೋ ಬಿಟ್ಟಿರೋಕ್ಕಾಗ್ತಿಲ್ಲ, ಸ್ವಲ್ಪ ನೋವಾಗ್ತದೆ, ಹೇಗಾದರೂ ಮಾಡಿ ಈ ವ್ಯಕ್ತಿನ ಪಡ್ಕೊಬೇಕು. ಆ ವ್ಯಕ್ತಿನ ನಾನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರೆ, ಬಟ್ ಯಾಕೆ ಆಗ್ತಿಲ್ಲ, ಯಾಕೆ ರಿಸ್ಕ್ ಬರ್ತಾಯಿದೆ, ತೊಂದರೆ ಬರ್ತಾಯಿದೆ. ಸೊ ಹೇಗಾದರೂ ಮಾಡಿ ಈ ವ್ಯಕ್ತಿನ ಪಡ್ಕೊಬೇಕು ಅಂತ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ರೆ. ಸೊ ಅವ್ರ ಹತ್ರ ಹೋಗೋದಕ್ಕೆ ನೀವು ತುಂಬ ಟ್ರೈ ಮಾಡ್ತಾಯಿದ್ರೆ, ಬಟ್ ಆದರೆ ನಿಮಗೆ ನೀವು ಸೇಫ್ ಝೋನಲ್ಲಿ ಇದ್ದೀರಾ. ಅಂದರೆ ನಿಮ್ಮನ್ನು ನೀವು ಸೇಫ್ ಮಾಡ್ಕೊತ ಇದ್ರಿ ಇವಾಗ. ಯಾಕಂದರೆ ಅವ್ರ ಹತ್ರ ಹೋದ್ರೆ ಮತ್ತೆ ಕಷ್ಟ ಆಗುತ್ತೆ ನಿಮ್ಮ ಜೀವನ. ಅದು ಕೆರಿಯರ್ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿದ್ರು, ಎಮೋಷನಲ್ ಆಗಿದ್ರೂ ಆಗಿರ್ಬೋದು. ಅವ್ರು ಯಾವುದೋ ಒಂದು ಪ್ರಕಾರ ನಿಮ್ಗೆ ಹರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರು ನಿಮ್ಮ ಜೊತೆ ಮಾತಾಡ್ತಲ್ಲ ಈಗ. ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸು, ಸಪ್ರೇಷನು ಆ ರೀತಿ ಬಂದೈತೆ. ಸೊ ಅವ್ರಿಗಿರೋಂಥ ಯಾವುದೋ ಪ್ರಾಬ್ಲಮ್ಸಿನಿಂದ ಅಥವಾ ಅವ್ರಿಗಿರೋಂಥ ಯಾವುದೋ ಸಿಚುವೇಶನ್ನಿಂದ ಸೊ ನಿಮ್ಮ ಪ್ರೀತಿನ ಅವ್ರು ಅರ್ಥ ಮಾಡ್ಕೊತಲ್ಲ. ಸೊ ಅವ್ರಿಗೆ ಅರ್ಥ ಮಾಡ್ಕೊಳೋಂಥ ಟೈಮಲ್ಲಿ ಆವಾಗ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನೀವು ಇವಾಗಲೇ ಅವ್ರಿಗೆ ಅರ್ಥ ಮಾಡಿಸೋದಕ್ಕೋಸ್ಕರ ನಿಮ್ಮ ಪ್ರೀತಿನ ತುಂಬ ಟ್ರೈ ಮಾಡ್ತಿದ್ರೆ, ಬಟ್ ಆದರೆ ಅವರೊಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದಾರೆ. ಆದರೆ ನಿಮಗೆ ಮಾತ್ರ ಅವ್ರ ಮನಸ್ಸಲ್ಲೇ ಜಾಗ ಅನ್ನೋದನ್ನ ಕೊಟ್ಬಿಟ್ಟಿದ್ರ. ಸೊ ನಿಮ್ಗೆ ಅವ್ರನ್ನ ಬಿಟ್ಟು ಮರೆಯೋಕ್ಕಾಗ್ತಿಲ್ಲ. ಸೊ ನಿಮ್ಮ ಜೀವನದಲ್ಲೂ ಬೇರೆ ಒಬ್ಬ ವ್ಯಕ್ತಿನ ನೀವು ನಿಮ್ಮ ಒಳಗಡೆ ತರ್ಸ್ಕೊತಲ್ಲ. ನೋಡಿ, ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಇದೆ, ಸುತ್ತಲೂ ಬೌಂಡ್ರಿ ಇದೆ. ಸೊ ಅದೇ ರೀತಿ ಅಷ್ಟೇ, ಆ ವ್ಯಕ್ತಿ ಸೆಂಟ್ರೊಳಗೆ ಯಾರೂ ಬರ್ತಾಯಿಲ್ಲ, ಸುತ್ತಲೂ ರಕ್ಷಕ ಕವಚ ಐತೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಜೀವನದಲ್ಲೂ ಅಷ್ಟೇ ಬೇರೆ ಯಾವುದೋ ವ್ಯಕ್ತಿ ಬರ್ತಾಯಿದ್ರೇನೋ ಅದು ಒಂದು ವೇಳೆ ಅಟ್ರಾಕ್ಷನ್ ಆಗಿರ್ತದೆ ಹೊರತು ಸುಮ್ಮನೆ ನೋಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಮತ್ತು ನಿಮ್ಮ ವ್ಯಕ್ತಿ ಕಡೆನೇ ನಿಮ್ಗೆ ಗಮನ ಹೋಗ್ತದೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿನ ನೀವು ಸ್ವಲ್ಪ ಬಿಟ್ಟಿರೋಕ್ಕಾಗ್ತಲ್ಲ. ಯಾಕಂದರೆ ನಿಮ್ಗೆ ಆ ವ್ಯಕ್ತಿ ಮೇಲೆ ತುಂಬ ಪ್ರೀತಿ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ಕೈಲಿ ಬಿಟ್ಟಿರೋಕ್ಕಾಗ್ತಲ್ಲ. ಸೊ ಅವ್ರ ಹತ್ರ ಮತ್ತೆ ಹೋದ್ರೆ ನೀವು ತೊಂದರೆಗೆ ಒಳಗಾಗ್ತೀರ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೀವು ಇವಾಗ ನಿಮ್ಮ ಲೈಫ್ ಕಡೆ ನೀವು ಗಮನ ಕೊಟ್ಟಿದ್ದೀರ. ಕ್ವೀನ್ ಆಫ್ ಪೆಂಟಿಕಲ್ಸ್ ಈ ಕಾರ್ಡ್ ಏನು ಹೇಳುತ್ತಂದ್ರೆ, ಸೊ ನಿಮ್ಮ ಜೀವನದ ಕಡೆ ನೀವು ಗಮನ ಕೊಟ್ಟಿದ್ದೀರ. ಸೊ ನೀವು ಜಾಬ್ ಮಾಡ್ತಾಯಿದ್ರೆ ನಿಮ್ಮ ಜಾಬ್ ಕಡೆ ನೀವು ಗಮನ ಕೊಡೋಕೆ ರೆಡಿ ಆಗಿದ್ರೆ, ನಿಮ್ಮ ದುಡ್ಡಿನ ಕಡೆ ನೀವು ಗಮನ ಕೊಟ್ಟಕ್ಕೆ ರೆಡಿ ಆಗಿದ್ರೆ, ನಿಮ್ಮ ಫ್ಯಾಮ್ಲಿ ಇದ್ದರೆ ನಿಮ್ಮ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೀವು ರೆಡಿ ಆಗಿದ್ರೆ, ಪ್ರೀತಿ ಹಿಂದೆ ಹೋದರೆ ನಂಗೆ ಸ್ವಲ್ಪ ಕಷ್ಟಕ್ಕೆ ಬರುತ್ತಂತ ನಿಮ್ಮ ಜೀವನ ನೀವು ನೋಡ್ಕೊಳಕ್ಕೆ ರೆಡಿ ಆಗಿದ್ರೆ. ಬಟ್ ಆದ್ರೂ ನೀವು ಅವ್ರ ಹತ್ರ ಹೋಗ್ದಿರೋಕ್ಕೆ ಇರೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ. ಅವ್ರ ಹತ್ರ ಹೋಗಿ ಯಾವುದೋ ಒಂದು ಕ್ಲಾರಿಟಿ ತಗೊಂಡು ಸೊ ಅವ್ರನ್ನ ಮೀಟ್ ಮಾಡೋಣ, ಸೊ ಅವರು ಪ್ರಪೋಸ್ ಮಾಡೋಣ, ಒಪ್ಕೊಂಡ್ರೆ ಇದ್ರೆ ಎಲ್ಲ ಹೋಗ್ಲಿ ಅಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರಿ ಇವಾಗ. ಸೊ ನಿಮ್ಮ ವ್ಯಕ್ತಿಗೋಸ್ಕರ ನೀವು ಸೈಲೆಂಟ್ ಆಗಿಬಿಟ್ಟಿದ್ರೆ, ಅವ್ರ ಮನಸ್ಸಿಗೆ ಯಾವಾಗ ಬಂದು ಅವರು ಯಾವಾಗ ಒಪ್ಕೊಳ್ತಾರೆ ಅವಾಗ ಒಪ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಸೈಲೆಂಟ್ ಆಗಿಬಿಟ್ಟಿದ್ರೆ. ನೋಡಿ, ಈ ಕಾರ್ಡ್ ಅದೇ ಹೇಳ್ತದೆ, ಕ್ವೀನ್ ಆಫ್ ಪೆಂಟಿಕಲ್ಸ್. ಈ ನೈಟ್ ಆಫ್ ಸಾರ್ಟ್ಸ್ ಏನು ಹೇಳ್ತದೆ ಅಂದರೆ, ನೀವು ಅವ್ರ ಹತ್ರ ಹೋಗೋದು. ನೀವು ಪ್ರೀತಿಸೋಂಥ ವ್ಯಕ್ತಿ ದೂರದಲ್ಲಿದ್ದರೆ, ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್ಸು, ಸಪ್ರೇಷನ್ ಇದ್ದರೆ ಆ ವ್ಯಕ್ತಿ ಹತ್ರ ಹೋಗೋದು. ಅಂದರೆ ಇಲ್ಲಿ ಕುದುರೆ ಮೇಲೆ ಆ ವ್ಯಕ್ತಿ ಕೂತ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ನೀವು ಟ್ರಾವೆಲ್ ಮಾಡೋದು. ಸೊ ಅವ್ರ ಕಡೆಯಿಂದ ರಿಪ್ಲೈ ಯಾವ ಥರ ಆದರೂ ಬರಲಿ, ಸೊ ನಾನು ಆಕ್ಸೆಪ್ಟ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ ಅನ್ನೋ ಥರ ನೀವು ಹೋಗೋಕ್ಕೆ ನೀವು ರೆಡಿ ಆಗಿದ್ದೀರ, ಪ್ಲ್ಯಾನ್ಸ್ ಕೂಡ ಆಗ್ತಾಯಿದ್ದೀರ. ಇಲ್ಲಿ ನೋಡಿ, ಕ್ವೀನ್ ಆಫ್ ಪೆಂಟಿಕಲ್ಸ್. ನಿಮ್ಮ ಬಗ್ಗೆ ನೀವು ನಿಮ್ಮ ಲೈಫ್ ಕಡೆ ನೀವು ಗಮನ ಕೊಟ್ಟು, ನಿಮ್ಮ ಜೀವನದಲ್ಲಿ ನೀವು ಗಮನ ಕೊಟ್ಟು, ಸೊ ಆ ವ್ಯಕ್ತಿ ಕಡೆನೂ ಸ್ವಲ್ಪ ಯೋಚನೆ ಅನ್ನೋದನ್ನ ಮಾಡ್ತಾಯಿದ್ದೀರ. ಸೊ ಇದು ಇವತ್ತಿನ ರೀಡಿಂಗು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಹತ್ರ ಹೋಗ್ಬೇಕಂದ್ರೆ ನೀವು ಹೋಗ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಯೋಚನೆ ಕೂಡ ಮಾಡ್ತಾಯಿದ್ದೀರ. ಸೊ ನೀವು ಹೋಗ್ತೀರಾ ನೀವು ಪ್ರೀತಿಸೋಂಥ ವ್ಯಕ್ತಿ ಬಳಿ. ಯಾಕಂದರೆ ನೋಡಿ, ದ ಕ್ವೀನ್ ಆಫ್ ನೈಟ್ ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಾರ್ಡಲ್ಲಿ ಆ ವ್ಯಕ್ತಿ ಇನ್ನೊಂದು ಕಡೆ ಹೋಗ್ತಾಯಿದ್ರೆ. ಸೊ ಅದೇ ರೀತಿ ಅಷ್ಟೇ ನೀವು ಕೂಡ ಹೋಗ್ತೀರಾ, ಅದೇನೇ ಕಷ್ಟ ಬರಲಿ ಅವ್ರ ಹತ್ರ ಒಂದು ಸಾರಿ ಆದರೂ ಹೋಗ್ತೀರಾ.
ಸೊ ಆಮೇಲೆ ನಿಮಗೆ ಬಿಟ್ಟಿದ್ದಷ್ಟೆ. ಇದು ಇವತ್ತಿನ ಟ್ಯಾರೋ ಟ್ರೇಡಿಂಗು. ಸೊ ನಿಮ್ಮ ಲೈಫ್ಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನಿಮ್ಮ ಲೈಫಿಗೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ಪರ್ಸ್ನಲ್ ರೀಡಿಂಗ್ ಅಂತೂ ಅಲ್ಲೇ ಅಲ್ಲ.